ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅಸಹಾಯಕತೆಯನ್ನು ಹೊರಹಾಕಿದ್ದೇ ಹಾಕಿದ್ದು ಜನರ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಜನಸಾಮಾನ್ಯರು ಓಡಾಡುವಂತಹ ರಸ್ತೆ ಬಿಡಿ, ಸಿಎಂ ಗೃಹ ಕಚೇರಿಯ ಮುಂಭಾಗವೇ ಫುಟ್ಪಾತ್ ಕಿತ್ತು ಹೋಗಿದೆ. ಸರ್ಕಸ್ ಮಾಡಿಕೊಂಡು ಜನ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿವಿಐಪಿಗಳು ಓಡಾಡುವಂತಹ ರಸ್ತೆಯಲ್ಲಿಯೇ ಅವ್ಯವಸ್ಥೆಯ ಆಗರವಾಗಿದೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂಥೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಿ, ಇದು ಸಿಎಂ ಗೃಹ ಕಚೇರಿ, ಅದರ ಮುಂಭಾಗ ಫುಟ್ಪಾತ್ ಯಾವ ರೀತಿ ಕಿತ್ತೋಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ರಾತ್ರಿ ಹೊತ್ತು ಕರೆಂಟ್ ಇಲ್ಲ ಅಂಥೇಳಿ ಯಾರಾದರೂ ಪಾದಾಚಾರಿಗಳು ನಡ್ಕೊಂಬಂದ್ಬಿಟ್ರೆ ಅದರೊಳಗೆ ಬಿದ್ದೋಗ್ಬಿಡೋದೆ. ಇದು ಗೃಹ ಕಚೇರಿಯ ಎದುರಿಗೇನೆ ನಿರ್ಮಾಣವಾಗಿರುವಂತಹ ಅವ್ಯವಸ್ಥೆ. ಈ ರೀತಿಯ ಹಲವು ಅವ್ಯವಸ್ಥೆ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ಸಿಗ್ತಾ ಇದೆ. ಅಧಿಕಾರಕ್ಕೆ ಬರೋ ಮೊದಲು DCM DK ಶಿವಕುಮಾರ್ ಬೆಂಗಳೂರನ್ನು ಚೇಂಜ್ ಮಾಡಿಬಿಡ್ತೀನಿ, ಬ್ರ್ಯಾಂಡ್ ಬೆಂಗಳೂರನ್ನು ಕಟ್ಕೊಡ್ತೀನಿ ಅಂಥೇಳಿ ಕಲರ್ ಕನಸನ್ನು ಕಟ್ಟಿದ್ರು. ಈಗ ಅದಾಗಲ್ಲ ಅಂಥೇಳಿ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಜಪ ಮಾಡ್ತಾ ಇದ್ದವರು ಈಗ ಭಗವಂತ ಬಂದರು 2-3 ವರ್ಷದಲ್ಲಿ ಬೆಂಗಳೂರನ್ನ ದುರಸ್ತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕತೆ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಬಹುಶಃ ಈ ಕಾರಣಕ್ಕೆ ಇರ್ಬೋದೋ ಏನೋ. ನಾನೀಗ ಸಿಎಂ ಗೃಹ ಕಚೇರಿ ಆಗಿರುವಂತಹ ಕೃಷ್ಣಾದ ಮುಂಭಾಗದಲ್ಲಿ ಇದ್ದೀನಿ. ಈ ಗೃಹ ಕಚೇರಿಯ ಎಕ್ಸಾಕ್ಟ್ ಮುಂಭಾಗದ ಫುಟ್ಪಾತನ್ನು ನೋಡಿದ್ರೆ ನೀವು ಗಾಬರಿಗೊಳ್ತೀರ. ಯಾಕಂದರೆ ಸಿಎಂ ಇರುವಂತಹ ಫುಟ್ಪಾತ್ ತಳತಳ ಅಂತ ಹೊಳಿತಾ ಇರುತ್ತೆ, ಪಳಪಳ ಅಂತಿರುತ್ತೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ನೀವು ನಿಮ್ಮ ಊಹೆ ತಪ್ಪು. ಯಾಕಂದರೆ ಇಲ್ಲಿ ನೋಡಿ, ಫುಟ್ಪಾತ್ನ ಪರಿಸ್ಥಿತಿ ಹಿಂಗಿದೆ. ಇದು ಎಕ್ಸಾಕ್ಟ್ ಆಗಿ ಎಲ್ಲಿರುವಂಥದ್ದು, ಸಿಎಂ ಗೃಹ ಕಚೇರಿ ಕೃಷ್ಣಾದ ಮುಂಭಾಗದಲ್ಲಿ ಇರುವಂಥದ್ದು. ಅಪ್ಪಿತಪ್ಪಿಗೆಲ್ಲ ಯುವ ಜನರಿಗೆ ಒಂದು ಹ್ಯಾಬಿಟ್ ಇರುತ್ತಲ್ಲ, ಮೊಬೈಲ್ ನೋಡ್ಕೊಂಡೇ ಬರೋದು, ಹಂಗೇನಾದರೂ ಬಂದರೆ ಇಲ್ಲಿ ಬೀಳೋದು ಗ್ಯಾರಂಟಿ. ಹಾಗಾಗಿ ಸಿಎಂ ಗೃಹ ಕಚೇರಿಯ ಮುಂಭಾಗ ಏನಾದರೂ ಫುಟ್ಪಾತನ್ನು ನೀವು ಬಳಸ್ತಾ ಇದ್ರೆ ದಯವಿಟ್ಟು ಕೇರ್ಫುಲ್ ಆಗಿರಿ. ಯಾಕಂದರೆ ಯಾವ ಕ್ಷಣದಲ್ಲಿ ಬೇಕಾದರೂ ನೀವು ಬೀಳ್ಬೋದು. ಕೇವಲ ಒಂದೇ ಕಡೆನ ಈ ಅವಾಂತರ ಅಂದರೆ ಇಲ್ಲ, ಅದನ್ನು ತೋರಿಸ್ತೀನಿ ನಾನು. ಈ ಒಂದು ಸಿಎಂ ಗೃಹ ಕಚೇರಿ ಹಾಗೂ ಅವರ ನಿವಾಸದ ಮುಂಭಾಗದ ಫುಟ್ಪಾತ್ಗಳ ಪರಿಸ್ಥಿತಿ ಮುಂದೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ, ಸಿಎಂ ಗೃಹ ಕಚೇರಿಯ ಮುಂಭಾಗದ ಫುಟ್ಪಾತ್ ಯಾವ ರೇಂಜಿಗೆ ಕಿತ್ತೋಗಿದೆ, ಅದರ ಪಕ್ಕದಲ್ಲಿರುವಂತಹ ಗ್ರಿಲ್ ಕತೆ ಅಂತೂ ಕೇಳಬೇಡಿ. ಸಾಮಾನ್ಯವಾಗಿ ಆ ಗ್ರಿಲ್ಗಳನ್ನು ಸೇಫ್ಟಿಗೆ ಹಾಕಿರ್ತಾರೆ, ನೋಡಿ ಹೆಂಗೆ ಕಿತ್ತೋಗಿದೆ ಅಂತ. ಸಿಎಂ ಮನೆ ಮುಂದೆನೇ ಹಿಂಗಾದರೆ ಪರಿಸ್ಥಿತಿ, ಇನ್ನು ಜನ ತಮ್ಮ ಏರಿಯಾದ್ದು ಸರಿ ಇಲ್ಲ, ಫುಟ್ಪಾತ್ ಸರಿ ಇಲ್ಲ ಅಂತ ಕೇಳೋಕ್ಕಾಗುತ್ತಾ? ಸೊ ಆ ರೀತಿಯ ಪರಿಸ್ಥಿತಿ ಇದೆ. ಏನು ಕಂಪ್ಲೀಟ್ ಆಗಿ ಇದು ನೋಡಿ, ಏರು ತಗ್ಗು ಯಾವ ರೀತಿ ಇದೆ ಅಂದರೆ ಯಾರು ಅವೈಜ್ಞಾನಿಕವಾಗಿ ಮಾಡಿದಾರೋ ಗೊತ್ತಿಲ್ಲ. ಒಂದೇ ಲೆವೆಲಲ್ಲಿ ಇರಬೇಕಾಗಿತ್ತು, ಅಲ್ಲಲ್ಲಿ ಸ್ಲ್ಯಾಬ್ಗಳಂತೂ ಕಂಪ್ಲೀಟ್ ಕಿತ್ತೋಗಿದೆ ಬಿಡಿ. ಅದರ ಮಧ್ಯ ಏನಾದರೂ ಜನ ಲೆವೆಲ್ ಆಗಿದೆ ಫುಟ್ಪಾತ್ ಅಂತ ಓಡ್ಕೊಂಡು ಬಂದರೆ ಈ ರೀತಿ ಅಂಕು ಡೊಂಕಾಗಿ ಅಲ್ಲಲ್ಲಿ ಕಿತ್ತೋಗಿ ಈ ರೀತಿಯ ಸಮಸ್ಯೆಗಳು, ಏನಾದರೂ ಜನ ನೋಡ್ಕೊಳ್ಳದೆ ಬಂದರೆ ಬೀಳೋದು ಗ್ಯಾರಂಟಿ. ಇನ್ನು ಈ ಕಂಬಿಗಳನ್ನು ಏನಾದರೂ ಹಿಡ್ಕೊಳ್ಳೋಕೆ ಹೋದರೆ ಅದು ಕೂಡ ಅಲ್ಗಾಡ್ತಾ ಇದೆ, ಯಾವುದೇ ಕ್ಷಣದಲ್ಲಾದರೂ ವೆಹಿಕಲ್ನ ಮೇಲೆ ಬೀಳುತ್ತೆ, ಆ ರೀತಿಯ ಪರಿಸ್ಥಿತಿ ಇದೆ. ನೋಡಿ ಯಾವ ರೀತಿ ಅಲುಗಾಡ್ತಾ ಇದೆ ಅಂತ. ಅಟ್ಲೀಸ್ಟ್ ಸಿಎಂ ಮನೆ ಮುಂಭಾಗದ ಈ ಫುಟ್ಪಾತನ್ನೇ ಚೆನ್ನಾಗಿ ಇಟ್ಕೊಳ್ಳೋಕ್ಕಾಗಲ್ಲ ಅಧಿಕಾರಿಗಳಿಗೆ ಅಂತಂದರೆ ಇನ್ನು ನಗರದ ಫುಟ್ಪಾತ್ಗಳು ತುಂಬ ಚೆನ್ನಾಗಿರುತ್ತೆ ಅನ್ನುವಂತಹ ಊಹೆಯನ್ನು ಕೂಡ ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ಹಾಗಿದ್ರೆ ಇದಕ್ಕಾಗಿ ಮೀಸಲಿಟ್ಟ ದುಡ್ಡು ಯಾರ ಜೇಬಿಗೆ ಸೇರುತ್ತೆ ಅನ್ನುವಂಥದ್ದೇ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.